ದಚ್ಚು ಬಗ್ಗೆ ವಾಮನ ಅಚ್ಚರಿ ಹೇಳಿಕೆ. ಕೊಲೆ, ಕೇಸ್, ಜೈಲು, ದಾಸನ ಪರ ಬ್ಯಾಟ್ ಬೀಸಿದ ಧನ್ವೀರ್. ದರ್ಶನ್ ಆ ಕರಾಳ ದಿನಗಳಲ್ಲಿ ಧನ್ವೀರ್ ಬೆನ್ನಿಗೆ ನಿಂತಿದ್ದು ಯಾಕೆ? ಅಷ್ಟಕ್ಕೂ ಧನ್ವೀರ್ ದಚ್ಚು ಮೀಟ್ ಮಾಡಿದ್ದೆಲ್ಲಿ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದ್ರು. ದರ್ಶನ್ ಜೈಲು ಸೇರುತ್ತಿದ್ದಂತೆ ಗಜಪಡೆಯೆಲ್ಲ ದೂರ ಆಗಿತ್ತು. ದರ್ಶನ್ ಆಪ್ತರೆಲ್ಲ ನಾನೊಂದು ತೀರ ನೀನೊಂದು ತೀರ ಆಗಿದ್ರು. ದರ್ಶನ್ ಜೈಲಿನಲ್ಲಿದ್ದಾಗ ಗಜಪಡೆಯ ಸದಸ್ಯರು ಯಾರು ಅವರ ಯೋಗಕ್ಷೇಮ ವಿಚಾರಿಸೋಕೆ ಹೋಗಲಿಲ್ಲ. ಇದು ದರ್ಶನ್ಗೆ ತೀವ್ರ ಬೇಸರ ತರಿಸಿತ್ತು. ಇಂತಹ ಹೊತ್ತಲ್ಲಿ ದರ್ಶನ್ ಬೆನ್ನಿಗೆ ಬಲಭೀಮನಂತೆ ನಿಂತಿದ್ದು ಧನ್ವೀರ್. ಗಂಡನನ್ನ ಬಿಡಿಸಿಕೊಂಡು ಬರಲು ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಬಲಗೈ ಬಂಟನಂತೆ ನಿಂತು ಸಾಥ್ ಕೊಟ್ಟಿದ್ರು. ಧನ್ವೀರ್ ಕನ್ನಡದ ಯುವ ನಾಯಕ ನಟ, ಗಣಪತಿಯ ಬಲಗೈ ಬಂಟ. ಸದ್ಯ ವಾಮನ ಅವತಾರ ತಾಳಿರುವ ಧನ್ವೀರ್ ಸಿನಿಮಾ ಜೊತೆ ದಾಸನ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ನನಗೆ ದರ್ಶನ್ ಅವರು ಥ್ಯಾಂಕ್ಸ್ ಹೇಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಅವರ ಜೊತೆ ಇದ್ದಿದ್ದಿಲ್ಲ. ಅವರ ಸಿನಿಮಾ ನೋಡಿ ಫ್ಯಾನ್ ಆದವನಲ್ಲ, ಅವರ ವ್ಯಕ್ತಿತ್ವ ನೋಡಿ ಫ್ಯಾನ್ ಆದವನು. ಕಷ್ಟ ಕಾಲದಲ್ಲಿ ಕೈ ಹಿಡಿಯಲು ಯಾರು ಮುಂದೆ ಬರೆದಿದ್ದಾಗ ಸಹಜವಾಗಿಯೇ ಬೇಸರವಾಗುತ್ತೆ. ಯಾವುದು ಗಟ್ಟಿ ಬೇರು, ಯಾವುದು ಮೃದುವಾಗಿರುವ ಬೇರು ಅನ್ನೋದು ಅವರಿಗೆ ಈಗ ಚೆನ್ನಾಗಿ ಅರ್ಥ ಆಗಿದೆ. ಹೀಗಾಗಿ ಯಾರು ನನಗೆ ಬೇಕು, ಯಾರು ಬೇಡ ಎನ್ನುವುದನ್ನು ಅವರೇ ಡಿಸೈಡ್ ಮಾಡಿದ್ದಾರೆ ಅಂತ ಧನ್ವೀರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಚಿತ್ರಗಳು ತೋರಿಸ್ಕೊಂಡಿದ್ದಾರೆ ಅಷ್ಟೇ, ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ. ಮುಂದೆ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋದ್ರೂ ಕೂಡ ಒಂದಷ್ಟು ಜನ ಹೊಗಳುವಂಥವ್ರು ಇರ್ತಾರೆ, ಒಂದಷ್ಟು ಜನ ತೆಗಳುವಂಥವ್ರು ಇರ್ತಾರೆ. ಸೊ ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಒಂದಷ್ಟು ಜನ ಬಕೆಟ್ ಅಂತಾರೆ, ಇನ್ನೊಂದು ಕೆಲವರು ನಿಮ್ಗೆ ಓವರ್ ಟ್ಯಾಂಕು ಅಂತಾನೆ ಅನಿಸುತ್ತೆ. ತಲೆನೇ ಕೆಲಸ ನಾನು ಇಲ್ಲಿಂದ ಮಾಡಿಲ್ಲ ಯಾವತ್ತೂ. ಆ ವ್ಯಕ್ತಿ ನಾನು ಎಲ್ಲ ಕಡೆನೂ ಹೇಳಿದ್ದೀನಿ, ಇಲ್ಲಿಂದ ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ. ನಾನು ಪಟ್ಟಿರೋದೇ ಇಲ್ಲಿಂದ. ಇವತ್ತು ಅಂತಲ್ಲ, ಯಾವತ್ತಿರೋ ದರ್ಶನಿಗೆ ಯಾವ್ದು ಹೊರಗಡೆ ಮಾತ್ರ 1000 ಮಾತಾಡ್ತಾರೆ, ಯಾವುದು ತಲೆಗೆಡ್ಸ್ಕೊಳ್ತಾರೆ. ಬೊಗಳ ನಾಯಿಗಳು ಬೊಗಳ್ತಾ ಇರೋದು ಸುಮ್ಮನೆ ಪಾಡ್ ಮಾಡ್ತಾರೆ. ಯಾಕೆ ದರ್ಶನ್ ಅವ್ರ ಮೇಲೆ ಧನ್ವೀರ್ ಅವ್ರಿಗೆ ಹುಚ್ಚು ಪ್ರೀತಿ? ವ್ಯಕ್ತಿತ್ವ ಸರ್, ಆ ವ್ಯಕ್ತಿತ್ವನೇ ನಮ್ಗೆ ಇಷ್ಟ. ಅವ್ರ ಜೊತೆ ನಾವು ಕಳೆದಂಥ ಅಕ್ಷರ ಚಿಕ್ಕ ಗಳಿಗೆಗಳಲ್ಲಿ ಅವಾಗ ಅವ್ರು ಮಾಡ್ತಿದ್ದಂಥ ಕೆಲವು ಕೆಲಸಗಳು ಈ ಕೈ ಅವ್ರ ಸ್ವಂತ ಈ ಎಡಗೈಲಿ ಮಾಡೋದು ಬಲಗೈಗೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಆ ರೀತಿ ಮಾಡ್ತಿರೋರು. ಸೊ ಅವೆಲ್ಲನೇ ಆ ವ್ಯಕ್ತಿತ್ವನೇ ನಮ್ಗೆ ತುಂಬ ಇಷ್ಟ ಆಗಿದೆ. ಇನ್ನು ಇದೇ ದರ್ಶನ್ ಜೊತೆ ಇದ್ದವರು ಎಲ್ಲ ರೀತಿಯ ಬೆಂಬಲ ತೆಗೆದುಕೊಂಡ್ರು. ಅವರು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಎಲ್ಲರೂ ನಮ್ಮವರು ಅಂತ ಅಪ್ಪಿಕೊಂಡ್ರು. ಆದರೆ ಅವರಿಗೆ ಕಷ್ಟ ಬಂದಾಗ ಯಾರೂ ಕೈ ಚಾಚಲಿಲ್ಲ, ಎಲ್ಲ ದೂರ ಸರಿದ್ರು ಅಂತ ಕಿಡಿಕಾರಿದ್ದಾರೆ. ಇನ್ನು ವಿಜಯಲಕ್ಷ್ಮಿ ಅವರು ಮಾತ್ರ ಒಬ್ಬಂಟಿಯಾಗಿ ಹೋರಾಟ ಮಾಡಿದ್ರು. ನನಗೂ ಒಬ್ಬಳು ತಂಗಿ ಇದ್ದಾಳೆ. ವಿಜಯಲಕ್ಷ್ಮಿ ಅಕ್ಕ ದರ್ಶನ್ಗಾಗಿ ಒಬ್ಬರೇ ಓಡಾಡೋದನ್ನು ನೋಡೋಕ್ಕಾಗಲಿಲ್ಲ. ಇಂತಹ ಸಮಯದಲ್ಲಿ ಅವರಿಗೆ ಬೇಕಾಗಿದ್ದು ಸಪೋರ್ಟ್. ನಾವು ನಿಮ್ಮ ಜೊತೆ ಇದ್ದೇವೆ ಎನ್ನುವಂತಹ ಧೈರ್ಯ. ಹೀಗಾಗಿ ನಾನು ಅವರ ಜೊತೆ ನಿಂತುಕೊಂಡೆ ಅಂತ ಹೇಳಿದ್ದಾರೆ. ವಿಜಯಲಕ್ಷ್ಮಿ ಅವರ ತಮ್ಮನಾಗಿ ದರ್ಶನ್ ಅವ್ರಿಗೂ ತಮ್ಮನಾಗಿ ಬೆನ್ನೆಲುಬಾಗಿ ನಿಲ್ತೀರಾ. ಸೊ ಎಲ್ಲೋ ಒಂದು ದೂರದ ಬಳ್ಳಾರಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ, ಕರ್ಣಂತರ ಚಾಲನೆ ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಅನ್ನಿಸ್ತು ಅವ್ರ ಜೊತೆಗೆ ಒಬ್ಬ ಮಹಿಳೆಯ ನಿಂತೆ ಅದರೆಲ್ಲ ಏನಂತಂದರೆ ದರ್ಶನ್ ಸರ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಂಥ ಟೈಮಲ್ಲಿ ಒಬ್ಬಂಟಿಯಾಗಿ ಓರ್ವ ಮಹಿಳೆಯಾಗಿ ತನ್ನ ಗಂಡನನ್ನು ಉಳಿಸ್ಕೋಬೇಕು ಅನ್ನೋವಂಥದ್ದು ವಿಜಯಲಕ್ಷ್ಮಿ ಅವರ ಭಾರ ಮೇಲಿತ್ತು. ಸೊ ನೀವು ಬೆನ್ನೆಲುಬಾಗಿ ನಿಂತು ಸೊ ಏನು ಹೇಳ್ತೀವಿ ಸರ್? ಅದೇ ನಾನು ಎಲ್ಲ ಕಡೆ ನಾನು ಹೇಳ್ತೇನೆ, ಲೈಕ್ ಅವ್ರಿಗೇನು ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಅವಶ್ಯಕತೆ ಇಲ್ಲ. ಇವ್ರು ಚೆನ್ನಾಗಿರ್ತಿದ್ದಾನೆ. ಬಟ್ ಆ ಸಿಚುವೇಶನ್ ಅಂತ ಬಂದಾಗ ಪ್ರತಿಯೊಬ್ಬನಿಗೂ ಅದೊಂದು ಮಾರಲ್ ಸಪೋರ್ಟ್ ಅನ್ನೋದಕ್ಕಾಗುತ್ತೆ. ಈಗ ಏನೋ ಒಂದು ಆಯಿತು ಅಂದಾಗ ನಾವಿರ್ತೀವಿ ನೀವು ಮಾಡಿ ಅಂದಾಗ ಅವ್ರಿಗೊಂದು ಏನೋ ಹುಮ್ಮಸ್ಸುತ್ತೆ. ಇಲ್ಲ ಯಾರು ಇಲ್ಲ ಒಂಥರ ಕೂಗ್ತಾರೆ. ಆ ಕಾರಣಕ್ಕೆ ಆಮೇಲೆ ಅಕ್ಕ ಒಬ್ಬರೇ ಓಡಾಡ್ತಾ ಇದ್ದಾರೆ. ನಂತರ ನಾನು ಒಬ್ಬ ನನ್ನ ತಂಗಿ ಜೊತೆ ಹುಟ್ಟಿರೋದು, ನನಗೊಂದು ತಂಗಿ ಇದ್ದಾರೆ. ಸೊ ಅದು ಗೊತ್ತಾಗುತ್ತೆ, ಅದು ಏನು ಅಂತ ಅದು ನೋವು ನಮ್ಗೆ ಗೊತ್ತು. ಸೊ ಅದರಿಂದಾಗಿ ಏನಾಗುತ್ತೆ, ಅವ್ರು ಏನಾಗುತ್ತೆ, ಇದು ಪಾಸ್ ಆಗುತ್ತೆ, ಈ ಟೈಮು ಪಾಸ್ ಆಗುತ್ತೆ, ಯಾವುದೇನು ಶಾಶ್ವತ ಅಲ್ಲ. ಹಾಗೆ ಆಗಿಬಿಡು, ಪರವಾಗಿ ನಿಂತ್ಕೊಂಡು ಏನು ತಪ್ಪಾಗುತ್ತೆ. ಅವ್ರು ನಮಗೆಲ್ಲ ಅಷ್ಟು ಮಾಡಿದ್ದಾರೆ, ನಾವು ಇದನ್ನ ಕಷ್ಟದಲ್ಲಿ ಕೈ ಬಿಡೋದು ತಪ್ಪಾಗ್ಬಿಡುತ್ತೆ ಸರ್ ಯಾರನ್ನೇ ಆಗಲಿ. ಆಮೇಲೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಉಪಯೋಗಿಸ್ಕೊಂಡು ಆ ವ್ಯಕ್ತಿನೇ ಯಾರು ಅಂತ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಅವ್ರಿಗೆ ಯಾರು ಅಂತಲೇ ಗೊತ್ತಿಲ್ಲದೆ ಇದ್ಬಿಡೋದು ಭಾರಿ ತಪ್ಪಾಗುತ್ತೆ. ಅದೇನೇ ಆಗ್ಲಿ, ದಾಸನ ಬಲಗೈ ಬಂಟನಾಗಿ ನಿಂತಿರುವ ಧನ್ವೀರ್ ವಾಮನ ಅವತಾರದಲ್ಲಿ ಅಬ್ಬರಿಸಲು ರೆಡಿಯಾಗಿದ್ದು ದಾಸನ ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲೇ ಸಾಥ್ ನೀಡಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.